ಯಾವ್ದಯ್ಯ ಗಾಡಿ ಇದು? ಫ್ಯೂಲ್ ಪಂಪ್ ಐತಲ್ಲಣ್ಣ, ಗ್ಯಾರೇಜ್ಗೆ ಹೋಗಿ ರೆಡಿ ಮಾಡ್ಬೇಕು ಈ ಗಾಡಿಯ. ಒಂದು ಅರ್ಧ ಗಂಟೆ ನಮ್ಮ ಹುಡುಗನ ಕೈಲಿ ಕಳ್ಸಿಕೊಟ್ಬಿಡ್ತೀನಿ ರೆಡಿ ಮಾಡಿ. ಯಾಕೋ ಕೊಲೆ ಮಾಡಿದೆ? ಸಾಹೇಬ್ರ ಕೇಳ್ತಾ ಇದೀನೋ ಮಗಳು ಬೋಳಿ ಮಗನೇ. ನನ್ನ ಕೆರಿಯರಲ್ಲೇ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಕೈದಿ ಅಂದರೆ ಅವನೇ ಸರ್. ಅವನ್ನ ಆ ಟೈಮಲ್ಲಿ ಅರೆಸ್ಟ್ ಮಾಡಿದ SI ಸಾಹೇಬ್ರು ಇವಾಗ ಬದುಕಿಲ್ಲ. ಕೋಪಕ್ಕೆ ನಮ್ಮ ಜೈಲರ್ಗೆ ಹೊಡೆದ್ಬಿಟ್ಟಿದ್ದ. ಇನ್ನು 3 ದಿನದಲ್ಲಿ ಅವನ್ನ ಗಲ್ಲಿಗೇರಿಸ್ತಿದ್ದಾರೆ. ಅವನ ಬಗ್ಗೆ ಏನೇ ತಿಳ್ಕೊಬೇಕಂದ್ರೂ ನೀವು ಆ ಜಾಗಕ್ಕೆ ಹೋಗಿ ತಿಳ್ಕೊಬೇಕು. ಯಜಮಾನ್ರೆ, ಇಲ್ಲಿ ರಾಮಗೌಡ ಹತ್ರ ಬರೋ ಆರ್ತಿಪಾಳ್ಯಕ್ಕೆ ಹೋಗೋ ದಾರಿ ಇದೇನಾ? ಯಾಕಯ್ಯ ಅಲ್ಲಾಕಿರೋ ಬೋರ್ಡ್ ಕಾಣಿಸಕ್ಕಿಲ್ವಾ? ಇನ್ನೂ ಎಷ್ಟು ದೂರ ಇದೆ? ಊರ್ವರೆಗೂ ಕಾರ್ ಹೋಗುತ್ತಾ? ಹೋಗುತ್ತೋಗಯ್ಯ. ಅಂದಂಗೆ ಯಾರ ಮನೆ ಕಡೆ ಬಂದಿದ್ಯಾ? ನನ್ನ ಹೆಸರು ಕೇಸರಿ ರಾಜ್ ಅಂತ. ನೋಡ್ಲಾ ಹಿಂಗ್ ಬಿದ್ದದೆ. ನಮಗೂ ಬಿದ್ದದ ಕಣ ಆಡ್ಲ. ನಾನೊಬ್ಬ ಬರಹಗಾರ. ಒಂದು ಪುಸ್ತಕ ಬರಿತಿದ್ದೀನಿ. ಒಬ್ಬರ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀನಿ. ನಮ್ಮೂರಲ್ಲಿ ಅಂತ ದೊಡ್ಡ ಮನುಷ್ಯರು ಯಾರಿಲ್ಲ, ಹೋಗ್ರಿ. ಇಲ್ಲಿ 8 ವರ್ಷದಿಂದ ಒಂದು ಘಟನೆ ನಡೀತಲ್ವಾ, ಆ ಮನುಷ್ಯ ಹೇಗೆ ರಾಕ್ಷಸ ಆದ ಅನ್ನೋದನ್ನ ತಿಳ್ಕೊಳಕ್ ಬಂದಿದ್ದೀನಿ. ಹೆಸರು ವೀರ ಅಂತ. ಯೋ, ಯಾರನ್ನ ರಾಕ್ಷಸ ಅಂತಿದ್ಯಾ? ಅವನ ಬಗ್ಗೆ ಏನು ಗೊತ್ತದ ನಿಂಗೆ? ಮೊದಲಿಂದ ಹೋಗು, ಮತ್ತೆ ಊರ್ ಕಡೆ ತಲೆ ಹಾಕ್ಬೇಡ ಹೇಳ್ತಾವ್ನಿ. ಅಲ್ಲ, ಅವನ ಕತೆನ ಜನರಿಗೆ ತಲುಪಿಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಯೋ, ಹೋಗ. ಬಟ್ಟೆ ತಾವ್ ಎಲ್ಲೆಲ್ಲಿಂದ ಬತ್ತಾವ. ಏಯ್ ನೀನ್ ಕಾಡಾಕ್ಲಾ. ಸಾಹೇಬ್ರೆ ನಿಂತ್ಕೊಳ್ಳಿ. ಬೇರೆನ ಕತೆ ಜನಕ್ಕೆ ತಲುಪ್ತದಂದ್ರೆ ಅದನ್ನ ನಾವು ಹೇಳ್ತೀವಿ. ನಿಮಗೆ ಬೀರನ್ ಬಗ್ಗೆ ಗೊತ್ತಾಗಬೇಕು ಅಂದರೆ ಬಸವನ ಬಗ್ಗೆನೂ ತಿಳ್ಕೋಬೇಕು. ಅವ್ರ ಸ್ನೇಹ ಎಂಥದ್ದು ಅನ್ನೋದನ್ನ ಹೇಳ್ತೀವಿ ಕೇಳಿ. ಒಂದೇ ಹೊಟ್ಟೆಲ್ಲಿ ಹುಟ್ಲಿಲ್ಲ ಅಷ್ಟೇ, ಆದರೆ ಅಣ್ತಮ್ರಂಗೆ ಇದ್ರು. ಬೀರ ಬಸವ ಇಬ್ರು ಅನಾಥರು. ಯಜಮಾನ್ರು ಅವ್ರನ್ನ ಸ್ವಂತ ಮಕ್ಕಳು ತರ ನೋಡ್ಕೊಂತ ಇದ್ರು. ಬೀರಂಗೊಬ್ಳು ತಂಗಿ ಅವಳೆ, ತುಂಬಾ ಮುದ್ದ ಸಾಕಿದ್ರು ಬಿಡಿ. 3 ಜನನು ಪ್ರಾಣ ಕೊಡೋರು ಸಾಹೇಬ್ರೆ. ಅವ್ರಪ್ಪ ಅವನ ಬಗ್ಗೆ ಏನಾದ್ರು ಅಂದ್ರೆ ಬಾಮಳೆ ಸೀಳ್ಬಿಡೋರು. ಅವ್ರ 3 ಜನದಲ್ಲಿ ಯಾರಿಗೆ ಏನೇ ಆದ್ರೂ ತಡ್ಕೊತಿರ್ಲಿಲ್ಲ. ಬಸವ ಪಾರ್ವತಿಗೋಸ್ಕರ ದಿನ ಪೆಟ್ಟಿಂದ ಹೂವ ಕಿತ್ಕೊಬರೋನು. ಯಾಕೆ ಗೊತ್ತಾ? ಬಸವ ಬೀರನ್ ತಂಗಿನ ಪ್ರೀತಿಸ್ತಿದ್ದ. ಅವಳ ಅಣ್ಣಂಗೆ ಗೊತ್ತಿಲ್ದಂಗ? ಛೇ ಇಲ್ಲ, ಐಸೆ ಬೀರಂಗು
ಅವ್ರಿಗೆ ತಾನೇ ಇನ್ಯಾರವ್ರೆ. ಒಂದಿನ ನಮ್ಮ ದೊಡ್ಡ ಯಜಮಾನ್ರು ತೀರ್ಕೊಂಡ್ಬಿಟ್ರು. ಆಮೇಲೆ ಇನ್ನೇನು, ಬೀರನ್ ತಂಗಿ ತಾಯ್ತಾ ಕಟ್ಟಿ ಇಬ್ರು ತಾವು ಮಾತಾಗೊಂಡ್ಲು. ಯಜಮಾನ್ರು ಆಸರೆ ಇಲ್ಲ, ಇನ್ಮೇಲೆ ಯಾರ ತಂಟೆಗೂ ಹೋಗ್ಬಾರ್ದು ಅಂತ. ಆದರೆ ಊರವರೆಲ್ಲ ಮಾತಾಡ್ಕೊಳ್ಳೋರು, ಬೀರ ಬಸವ ಇಬ್ರು ವಿಭೂತಿ ಹಚ್ಚಿ ಮಚ್ಚು ಸುತ್ತಿಗೆ ಹಿಡಿದ್ರು ಅಂದರೆ ಯಾವನು ನಿಲ್ತಿರ್ಲಿಲ್ಲ ಅಂತ. ನಾನು ಕಟ್ಕತೆ ಅಂದ್ಕೊಂಡಿದ್ದೆ, ಆದರೆ ಅವತ್ತು ಆ ಕಟ್ಕತೆನ ನಿಜ ಮಾಡಿಬಿಟ್ರು. ಮಸ್ತ್ ಹೇನಾ? ಆವತ್ತ ಆ ಬಡ್ಡಿ ಮಕ್ಳು ಇವ್ರನ್ನ ಕೆಣಗ್ದೇ ಇದ್ದಿದ್ರೇನೆ ಸರಿ ಇರೋದು ಸ್ವಾಮಿ. ಯಾರಣ್ಣ ಇವರು ತೋಟದಾಗ ಹಿಂಗೆ ಓಡಾಡ್ತಾವ್ರೆ? ಯಜಮಾನ್ರು ಫ್ರೆಂಡ್ಸು ಬಾಂಬೆಯಿಂದ ಬಂದವ್ರೆ. ಓಹೋ, ಅಂದಂಗೆ ನಿನ್ನ ಕೇಳ್ಬೇಕನ್ಕತಾ ಇದ್ದೆ. ನಾನು ಊರಿಗೆ ಬಂದಾಗಿಂದ ನೋಡ್ತಾ ಇವನಿ, ಎಲ್ಲರೂ ಆ ಬಸವ ಬೀರಂಗೆ ಯಾಕೆ ಅಷ್ಟೊಂದು ಮರ್ಯಾದೆ ಕೊಡ್ತಾವ್ರೆ? ಅವ್ರ ಅಪ್ಪ ಅವ್ವ ಇಲ್ಲೇ ವ್ಯವಸಾಯ ಮಾಡೋರು. ಅವ್ರು ಚಿಕ್ಕವರಿದ್ದಾಗ ಅದೇನೋ ಅನಾಹುತ ಆಗಿ ಅವ್ರ ಅಪ್ಪ ಅವ್ವ ಇಬ್ಬರು ತೀರ್ಕೊಂಬಿಟ್ರು. ಅವಾಗಿಂದನೇ ಯಜಮಾನ್ರು ಇವ್ರನ್ನ ಅವ್ರ ಮಗನಿಗಿಂತ ಹೆಚ್ಚಾಗಿ ಸಾಕಿದ್ರು. ಅಲ್ಲಿ ನೋಡು, ಗುರಾಯಿಸ್ಕೊಂಡು ನೋಡ್ತಾವ್ರಲ್ಲ ಚಿಕ್ಕ ಯಜಮಾನ್ರು ಚೇಲಾಗಳು. ಬೀರ ಅಂದರೆ ಸೂತ್ರ ಆಗಲ್ಲ, ಉರ್ಕೊಂಡು ಸಾಯ್ತಾರೆ. ನಮ್ಮ ಚಿಕ್ಕ ಯಜಮಾನ್ರು ದೇವ್ರಂತ ಮನ್ಸ, ಯಾರಿಗೂ ಭೇದ ಭಾವ ಮಾಡಲ್ಲ. ಬೀರ ಮತ್ತು ಬಸವ ಇಬ್ಬರು ನಾನು ಅನ್ಕಂಡಂಗಲ್ಲ ಅಂತ ಊರು ಜನ ಎಲ್ಲ ಹೇಳ್ತಾರೆ. ನಾನು ಯಾವತ್ತೂ ಕಂಡಿಲ್ಲ, ಕಾಣೋ ಸಂದರ್ಭನೂ ಬಂದಿಲ್ಲ. ಅವ್ರ ಮುಗ್ಗಳು ನೋಡು ಹೊಡೆದಾಡ್ತಾರೆ ಅನಿಸ್ತದ. ಬಸವಣ್ಣ ಬೀರಣ್ಣಂಗ್ ಹೊಡ್ದ್ಬಿಟ್ರು. ಬೀರ ಹೊಡೆದ್ನಾ? ತಪ್ಪಾಯ್ತು ಯಜಮಾನ್ರೆ. ಏನ್ ನಡೀತಾ ಇದಿಲ್ಲಿ? ನೀನ್ ಯಾಕ್ಲಾ ಕೈ ಮುಗ್ದಿಯೇ? ಏನಿಲ್ಲ ಕಣ್ ನಡಿಯವ ಹೇಳ್ತೀನಿ. ಬೀರಣ್ಣ ನೋಡ್ಬಿಟ್ರು. ಹೆಂಗೈತ್ರ ಮೈಗೆ? ಯಾರ ಮನೆ ಕಡೆವ್ರು ನೀವು? ಯಾಕ್ಲ ಸೋಮ, ಏನ್ ಗಲಾಟೆ? ಬೀರನ್ ಮ್ಯಾಕ್ ಕೈ ಮಾಡಾವೆ ಮೂದೇವ್ರು. ಯಾಕ್ರಲ್ಲ ಓಸಿ ಬುದ್ಧಿಯೋಳಿ ಯಜಮಾನ್ರೆ, ಯಾರ ಮ್ಯಾಕ್ ಕೈ ಮಾಡ್ಬೇಕು ಯಾರ ಮ್ಯಾಕ್ ಕೈ ಮಾಡಬಾರ್ದು ಅಂತ. ನಾನು ನೋಡ್ಕೊತೀನಿ ಬಿಡವ. ನಮ್ ಅಲ್ಲ ಕಣಣ್ಣ, ಅವ್ನು ಕೈ ಮಾಡಿದ್ರು ಅಂದ್ಮೇಲೆ ಕೋಪ ಮಾಡ್ಕೊಳ್ದೆ ಸುಮ್ಮನಿದ್ದಲ್ಲ. ಏನಾನ ಮಾಡ್ಬೇಕಿತ್ತು ಕಣಣ್ಣ.
ಏನಾಯ್ತು ಬಸವ? ಒಟ್ಟಾರೆಯಿಂದ ಏನೂ ಹೊಂದಿಲ್ಲ. ತಗೋ ಹಿಡಿಲ. ತಿನ್ನು. ಇವತ್ತೇನೂ ಆಗಿಲ್ಲ. ಒಟ್ಟಾರೆನೆ ಹೊಲ ಉಳದು. ಲೋ ಸೋಮ, ಅಣ್ಣ. ಹುಷಾರಾಗಿ ಕರ್ಕೊಂಡು ಹೋಗ್ಲ ಇವನ್ನ. ಹ್ಞೂ. ಹೋಗು. ನಡಿಲಾ. ನೋಡು ಬಸವಣ್ಣ, ಮಾತು ಕೊಟ್ಟಿರೋದು ನೀನು. ಬಟ್ ತವ ಕುತ್ಕೊಂಡು ಎಣ್ಣೆ ಹೊಡಿತವೆ. ನೀನು ಹೊಸಿ ಸಹಾಯ ಮಾಡು, ನಾನು ಹೊಡಿತೀನಿ. ಈಚೆ ಬರಲಿ ಆ ನನ್ನ ಮಕ್ಕಳು. ನಂಗೆ ಹೊಡೆದಿದ್ದು ಯಾರಂತ ಗೊತ್ತು. ತುಂಬಸ್ ಜೊತೆಗೆ ಬಾ ಸಾಕು. ರಾತ್ರಿ ಎಲ್ಲ ಕುಡ್ದಿದ್ಯಾ? ಹೋಗಿ ಮಲ್ಕೋ, ನಾಳೆ ನೋಡ್ಕೊಳ್ಳೋಣ. ಉಸ್ಕೋ. ನಿಮ್ಮ ಕೆಲಸ ಆಯ್ತು ಅನ್ಕೊಳ್ರಿ ಯಜಮಾನ್ರೆ. ಯಾರು? क्या रे, डर गई? ನೆನ್ನೆ ಏನೋ ಭಾರಿಯಾಗಿ ಎಗರಾಡ್ತಾ ಇದ್ದೆ. ಏಯ್, ಏಯ್ ದೇಕ್ ದೇಕ್, ಹೆಂಗ್ ಹೊಡ್ತಿದ್ದಾನೆ ನಿಮ್ಮಣ್ಣ. ವಿಪಿನ್, ಅಣ್ಣ, ವಿಪಿನ್, ಚಲ್ ಭಾಗ್ ಭಾಗ್. ಏನವ, ಏನಾಯ್ತು? ಅಲ್ಲಿ ಬಿತ್ತಂತ ಕಿರ್ಸ್ದೆ ಅಷ್ಟೇ. ಅಯ್ಯೋ ನಿನ್ನ, ಅಷ್ಟೇನಾ? ಬಾ ಉಣ್ಣಕ್ಕಿಕ್ ಬಾ ಆಯ್ತು. ಸರಿ. ಬೇಡ, ನಂಗೆ ಬೇಡ.
ಏನಿಲ್ಲ ಕಲ ಏನಿಲ್ಲ ಅಂತ ಹೇಳಿದ್ನಲ್ಲ. ಏನಿಲ್ಲ ಬುಡ್ಲ. ಏನ್ ಬೇಕೋ ನಾಯಿ? ಏನ್ ಹೇಳ್ತಾ ಇದ್ದಾನೆ ಅವನು? ಏಯ್ ಏನ ಬೇಕಾ? ವೇಲ್ ಬೇಕಾ ವೇಲು ಕೊಡಲ್ಲ ಹೋಗೋ ಬೋಳಿ ಮಗನೆ. ಏನ್ ಮಾಡಿದ್ಲ? ಏನ್ಲ ಮಾಡ್ದೆ? ಏನ್ ಮಾಡ್ದೆ ಯೋಳ? ಬೊಗಳ ನಾಯಿ. ಅಯ್ಯೋ ಯಾಕ್ಲ ಹಿಂಗ್ ಮಾಡ್ದೆ ಆಳೋದೋನೆ? ಬುಟ್ಟವ್ರೇನು ಅವ್ರು ನಮ್ಮನ್ನ? ನಮ್ಮಣ್ಣನ್ ಬುಟ್ಟಾರ, ನಮ್ಮಣ್ಣನ್ ಬುಟ್ಟಾರ. ಏನಾಯ್ತಲ್ಲ ಬಸವ? ಏನಾಯ್ತವ? ಏನ್ ಮಾಡವ್ ನೋಡು. ಅಷ್ಟೆಲ್ಲ ಹೇಳಿದ್ಮ್ಯಾಕು ನನ್ ಮಾತ್ ಮೀರ್ಬಿಟ್ಟವನ್ಕಲ್ಲ. ಹೌದೇನಲ್ಲ ಬಸವ? ನಮ್ಮ ಇದನ್ಗೆ ಹೊಡೆದಿಲ್ ಬಂದು ಅವಿಸ್ಕೊಂಡ್ ಕೂತಿದೆ ಅನ್ಲಾ ಬೀದಿ ನಾಯಿಗಳ. ಒಬ್ಬಪ್ಪನ್ ಕೊಟ್ಟಿರ ಬಂದ್ರಲ್ಲ ಅಚ್ಚೆ. ಬೀರ ಇವಾಗ್ಲೂ ಸುಮ್ಮನಾಗ್ಬಿಡ್ತಾನ? ಮುಂಚೆನೇ ಹೇಳಿದೆ ನಿಮಗೆ, ಬೀರಂಗ್ ಅವ್ರ ಅಪ್ಪ ಅವನ ಬಗ್ಗೆ ಕೆಟ್ಟದಂಗೆ ಮಾತಾಡಿದ್ರೆ ಆಗಾಕಿಲ್ಲ ಅಂತ. ಆಮೇಲೆ ಒಂದು ಮಾತು ಕೊಟ್ಟಿದ್ದ ಅಂತ ಹೇಳಿದ್ದೆ, ಗೆಪ್ತಿ ಅದ? ಏನು ಹೇಳಿಯೋದು?
ಅದೇ ಅವ್ರ ತಂಗಿಗೆ ಏನು ಆಗ್ದಂಗೆ ನೋಡ್ಕೊತೀನಂತಲ್ವಾ? ಕರೆಕ್ಟ್. ಕತೆಯ ಶಿಸ್ತ ಕೇಳಿಸ್ಕೊತಾ ಇದ್ದೀರಾ. ಯಾವನ್ಲ ಅವನು ಒಬ್ಬೊಬ್ಬಂಗೆ ಹುಟ್ಟಿದ್ರೆ ಆಚೆ ಬಾ ಅಂದವನು. ಅಣ್ಣ ಬೇಡಣ್ಣ, ಬೇಡ ಬೇಡ ಅಣ್ಣ. ಏನಿಲ್ಲ ಅದು ಬೆಂಕಿ ಏನು ಗಲಾಟೆ ಇದ್ದಂಗದೆ, ಬಾ ನೋಡಮ್ಮ. ಒಂದು ನಿಮಿಷ, ಬಸವನ್ಗೆ ಮಾತು ಬರಲ್ಲ ಅಂತ ಹೇಳಿದ್ರಲ್ವಾ? ನಾವ್ಯಾವಾಗ ಸರ್ ಹೇಳಿದ್ವಿ? ಬಸ್ಸಂಗೆ ಮಾತು ಬತ್ತಿತ್ತು. ಪಾರ್ವತಿ ಕೈಯಾಗ ತಾಯ್ತ ಕಟ್ಸ್ಕೊಂಡ್ಮ್ಯಾಗೆ ಬೀರಂಗ್ ಅವನು ಮತ್ತೆ ಹಿಡಿಯೋವರೆಗೂ ಮಾತಾಡೋಕ್ಕಿಲ್ಲ ಅಂತ ಆಣೆ ಮಾಡಿದ್ದ. ಅಯ್ಯೋ, ಅದ್ಯಾಕೆ? ಇವ್ರು ಕೊಟ್ಟಿರೋ ಭಾಷೆಗೂ ಬಸವ ಮಾತು ಬಿಡೋಕ್ಕೂ ಅದೇನು ಸಂಬಂಧ? ಓ, ನಿಮ್ಗಿದ್ರ ಬಗ್ಗೆ ಹೇಳಲೇ ಇಲ್ಲ ಅಲ್ವೇ? ಅವ್ರ ಮೈ ಮೇಲಿರೋ ಒಂದೊಂದು ಗಾಯ ಒಂದೊಂದು ಕತೆ ಹೇಳೋದು ಸ್ವಾಮಿ. ಅರ್ಧಕ್ಕರ್ಧ ಗಲಾಟೆ ಬಸವ ಮಾತಾಡೋದ್ರಿಂದನೇ ಆಗ್ತಾ ಇದ್ದಿದ್ದು. ಬೀರ ಬಸವ ಸಾರಾಯಿ ತಗೊಳಕ್ಕೆ ಹೋಗಿದ್ರ, ಸಾರಾಯಿ ಕೊಡೋನು ಮೊದಲು ಕುಡಿದಿರೋದು ದುಡ್ಡು ಕಟ್ರಿ, ಸಾರಾಯಿ ಕೊಡೋಕ್ಕಿಲ್ಲ ಅಂತ ಗಾಂಚಲಿ ಮಾಡಿದ್ನ ಬೀರ ಏನೋ ಒಂದು ಮಾತು ಅನ್ನಪ್ಪ. ಅದಕ್ಕೆ ಅವನು ಬೋಳಿ ಮಕ್ಕಳ ಕೊಡಲ್ಲ ಅಂದ್ಬಿಡೋದ. ಮೊದಲೇ ಇವ್ರಿಗೆ ಬೈದ್ರೆ ಆಗಕ್ಕಿಲ್ಲ, ದುಡ್ಡು ಕೊಟ್ಟು ಕುಡಿಯೋ ಅಭ್ಯಾಸನೂ ಇಲ್ಲ. ಬಸವನ ಪಿತ್ತ ನೆತ್ತಿಗೆ ಇರ್ತು, ಬಸವ ಸುತ್ತಿಗೆ ಬೀಸ್ದ, ಅವನ ತಲೆ ಓಪನ್ನು. ಅವನ ಬಾಡಿನೂ ಸಿಗ್ಲಿಲ್ಲ ಸ್ವಾಮಿ. ಮಾರನೇ ದಿನ ಏನೂ ಆಗೇ ಇಲ್ಲ ಅನ್ನೋ ಥರ ಬೇರೆ ಸಾರಾಯಿ ಕುತ್ಕೊಂಡು ಸಾರಾಯಿ ಕುಡಿತಾವ್ರೆ. ಸರಿ ಕತೆ ಮುಂದುವರ್ಸ್ಲಾ. ಬೀರ ಬಸವ ಇಬ್ರು ಅವತ್ತು ವಾಪಸ್ ಬಂದ್ರು. ಒಬ್ಬೊಬ್ಬನ ಅಟ್ಟಾಡಿಸ್ಕೊಂಡು ಕೊಚ್ಚಾಕಿದ್ರು ಸ್ವಾಮಿ. ಸೋಮ ಡೋಲೆಕ್ಕ ಬರ್ಲಾ. ಸಾಹೇಬ್ರು ಕೇಳ್ತಾ ಇದೀನೋ ಮಗಳು ಬೋಳಿ ಮಗನೇ. ಇಷ್ಟೆಲ್ಲ ಆದಮೇಲೂ ಆ ಚಿಕ್ಕ ಯಜಮಾನ ಅವ್ರುಗಳ್ನ ನೆಮ್ಮದಿಯಾಗಿರಕ್ಕೆ ಬಿಟ್ನಾ? ಎಲ್ರನ್ನೂ ಸಾಯಿಸಿದ್ಮೇಲೆ ಚಿಕ್ಕ ಯಜಮಾನನ ಬಗ್ಗೆ ಗೊತ್ತಾಗಿ ಹುಡುಕೊಂಡೋಗಿ ಕೊಚ್ಚಾಕ
ದೃಷ್ಟಿಕೋನ ಇರುತ್ತೆ. ನನಗೂ ಈ ಕೈದಿ ಮೇಲೆ ಬೇರೆಯೇ ಅನಿಸಿಕೆ ಇತ್ತು. ಆದರೆ ನನಗೆ ಬೀರನಿಂದ ತಿಳಿದಿದ್ದೇನೆಂದರೆ ಅನಿವಾರ್ಯ ಮನುಷ್ಯನ ರಾಕ್ಷಸನ್ನಾಗಿ ಮಾಡುತ್ತೆ. ಇವನಿಗೂ ಅವನು ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅನ್ನೋ ಅನಿವಾರ್ಯ ಅಷ್ಟೇ. ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದ ಈ ಕತೆಗೆ ನಾನು ಕೊಟ್ಟ ಹೆಸರೇ ಕಂಬರ್ತಿ.